ಲೇಡೀಸ್ ಟಾಯ್ಲೆಟ್ ನಲ್ಲಿ ಮಹಿಳೆಯರ ವಿಡಿಯೋ ಶೂಟ್ ಮಾಡಲಾಗಿದೆ. ಕದ್ದು ಮುಚ್ಚಿ ವಿಡಿಯೋ ಮಾಡ್ತಾ ಇದ್ದ ಉದ್ಯೋಗಿಯನ್ನ ಇದೀಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ಇನ್ಫೋಸಿಸ್ ಉದ್ಯೋಗಿ ಈಗ ಅರೆಸ್ಟ್ ಆಗಿರುವಂತಹ ಘಟನೆ ನಡೆದಿದೆ. ಈತ ಲೇಡೀಸ್ ಟಾಯ್ಲೆಟ್ ನಲ್ಲಿ ಮಹಿಳೆಯರ ವಿಡಿಯೋವನ್ನ ಶೂಟ್ ಮಾಡ್ತಾ ಇದ್ದ, ಕದ್ದು ಮುಚ್ಚಿ ವಿಡಿಯೋ ಮಾಡ್ತಾ ಇದ್ದ ಈತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಹಿಳೆಯರಿಗೆ ಈ ವಿಚಾರ ಗೊತ್ತಾಗುತ್ತೆ. ಪಕ್ಕದ ಶೌಚಾಲಯದ ಕಮೋಡ್ ಮೇಲೆ ನಿಂತು ಈತ ಶೂಟ್ ಮಾಡ್ತಾ ಇದ್ದ. ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದಿದ್ದನ್ನ ಗಮನಿಸಿ ಒಬ್ಬ ಮಹಿಳೆ ಓಡ್ ಬರ್ತಾರೆ. ಮಹಿಳೆ ಕಿರುಚಾಡಿದಾಗ ಆತ ಕ್ಷಮೆಯನ್ನ ಕೂಡ ಕೇಳ್ತಾನೆ. HR ಸಿಬ್ಬಂದಿ ಪರಿಶೀಲನೆ ಮಾಡ್ತಾರೆ, ಇದು ಸತ್ಯಾಸತ್ಯತೆ ಏನು ಅಂತ ಹೇಳಿ. ಆ ಸಂದರ್ಭದಲ್ಲಿ ಆತ ವಿಡಿಯೋ ಮಾಡಿರೋದು ಪತ್ತೆಯಾಗತ್ತೆ. ಸುಮಾರು 30ಕ್ಕೂ ಅಧಿಕ ಮಹಿಳೆಯರ ವಿಡಿಯೋ ಆತನ ಮೊಬೈಲ್ ಅಲ್ಲಿ ಪತ್ತೆಯಾಗತ್ತೆ. ಆಂಧ್ರ ಮೂಲದ ಸ್ವಪ್ನಿಲ್ ನಾಗೇಶ್ ಅನ್ನುವಾತನನ್ನ ಇದೀಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕ್ಷಮೆ ಕೇಳಿಸಿ ಇನ್ಫೋಸಿಸ್ ಆಡಳಿತ ಮಂಡಳಿ ಸುಮ್ಮನಾಗಿತ್ತು. ಮಾನ ಮರ್ಯಾದೆ ಹೋಗೋದು ಬೇಡ, ಎಲ್ಲೂ ಗೊತ್ತಾಗೋದು ಬೇಡ ಅಂತ ಹೇಳಿ ಈ ರೀತಿಯಾಗಿ ಕ್ಷಮೆ ಕೇಳಿಸಿ ಸುಮ್ಮನಾಗಿತ್ತು. ಆದರೆ ಅಷ್ಟೊಂದು ವಿಡಿಯೋಗಳನ್ನ ಮಾಡ್ಕೊಂಡಿದ್ದ ಆತನ ಮಾನಸಿಕತೆ ಏನು ಅನ್ನೋದನ್ನ ಕೂಡ ಗಮನಿಸಬೇಕಾಗತ್ತೆ. ಆದರೆ ಮತ್ತೆ ಆತರ ತಪ್ಪು ಮಾಡುವಂತ ಸಾಧ್ಯತೆಗಳು ಕೂಡ ಇತ್ತು ಆತ. ಆದರೆ ಮಹಿಳಾ ಉದ್ಯೋಗಿಯ ಪತಿಗೆ ಈ ವಿಚಾರ ತಿಳಿದು ಗಲಾಟೆಯನ್ನ ಮಾಡ್ತಾರೆ. ಮಹಿಳಾ ಉದ್ಯೋಗಿಯೇ ದೂರನ್ನ ಕೊಡ್ತಾರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ. ಈ ಹಿನ್ನೆಲೆಯಲ್ಲಿ ದೂರಿನ ಮೇಲೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಇದೀಗ ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಈ ತರ ಮನಸ್ಥಿತಿ ಇರೋರನ್ನ ಸುಮ್ಮನೆ ಬಿಟ್ರೆ ಇವತ್ತಲ್ಲ ನಾಳೆ ಮತ್ತೆ ಅಂಥದ್ದೇ ಸಮಸ್ಯೆ ಉಂಟಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಪ್ಪ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಪ್ಪ, ಎಷ್ಟು ಟೈಮಿಂದ ಈ ತರ ಕೆಲಸವನ್ನ ಮಾಡ್ತಾ ಇದ್ದ ಈತ? ಎಷ್ಟು ವಿಡಿಯೋಗಳು ಪತ್ತೆಯಾಗಿದೆ? ಅರೆಸ್ಟ್ ಆದ ಸಂದರ್ಭದಲ್ಲಿ ಈತ ಏನ್ ಬಾಯ್ಬಿಟ್ಟಿದ್ದಾನೆ? ನವಿತಾ, ತನ್ನದೇ ಮಹಿಳಾ ಸಹೋದ್ಯೋಗಿಯ ಅಶ್ಲೀಲ ವಿಡಿಯೋವನ್ನ ರೆಕಾರ್ಡ್ ಮಾಡಲು ಹೋಗಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕದಂತ ವ್ಯಕ್ತಿ ಈಗ ಸದ್ಯ ಪೊಲೀಸರು ಅತಿಥಿಯಾಗಿದ್ದಾನೆ. ಈ ಒಂದು ಘಟನೆ ನಡೆದಿರುವಂತದ್ದು ಬೆಂಗಳೂರು ITBT ಸಿಟಿ, ಎಲೆಕ್ಟ್ರಾನಿಕ್ ಸಿಟಿ, ಇನ್ಫೋಸಿಸ್ ಸಂಸ್ಥೆಯಲ್ಲೇ ಇಂತಹ ಒಂದು ಘಟನೆ ನಡೆದಿರುವಂತದ್ದು. ಆದ್ರೆ ಈ ಒಂದು ಘಟನೆ ನಡೆದಿರುವಂತದ್ದು 30ನೇ ತಾರೀಕು, ಅಂದ್ರೆ ಕಳೆದ ತಿಂಗಳ 30ನೇ ತಾರೀಕು ನಡೆದಿರುವಂತದ್ದು. ಏನು ದೂರು ಕೊಟ್ಟಿರ್ತಕ್ಕಂಥ ನಿರೀಕ್ಷಾ ಅಂತಕ್ಕಂಥ ಒಬ್ಬ ಮಹಿಳಾ ಉದ್ಯೋಗಿ ಶೌಚಾಲಯಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲೇ ಕೆಲಸ ಮಾಡ್ತಾ ಇರ್ತಕ್ಕಂಥ ಸ್ವಪ್ನಿಲ್ ನಾಗೇಶ್ ಅಂತೇಳಿ ಆಂಧ್ರ ಮೂಲದ ವ್ಯಕ್ತಿ, ಆತ ರಹಸ್ಯವಾಗಿ ಮೊಬೈಲ್ ನಲ್ಲಿ ಏನು ಅಶ್ಲೀಲ ವಿಡಿಯೋವನ್ನ ರೆಕಾರ್ಡ್ ಮಾಡೋ ಸಂದರ್ಭದಲ್ಲಿ ಆಕೆಗೆ ಎದುರಿರ್ತಕ್ಕಂಥ ಡೋರ್ ನಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಯಾರೋ ರಹಸ್ಯವಾಗಿ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ರಂತೆ. ಅದನ್ನ ಪರಿಶೀಲನೆ ಮಾಡಿ ಹೊರಗಡೆ ಬಂದಾಗ ಒಬ್ಬ ಮಹಿಳಾ ಉದ್ಯೋಗಿ ಹೊರಗಡೆ ಬರ್ತಾರೆ. ಆಕೆ ಅನುಮಾನಗೊಂಡು ಮತ್ತೆ ಒಳಗಡೆ ಹೋಗಿ ಒಂದು 5 ನಿಮಿಷ ವೆಯ್ಟ್ ಮಾಡಿದಾಗ ಮತ್ತೆ ಯಾರು ಆರೋಪಿ ಇದ್ದಾನೆ ಸ್ವಪ್ನಿಲ್ ನಾಗೇಶ್, ಆತ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟ ಸಂದರ್ಭದಲ್ಲಿ ಈಕೆ ಕಮೋಡ್ ಮೇಲೆ ಹತ್ತಿ ಆತನ ರೆಡ್ ಹ್ಯಾಂಡ್ ಆಗಿ ಇಳ್ಕೊಡ್ತಾಳೆ. ಆ ಸಂದರ್ಭದಲ್ಲಿ ಆತ ಸಾರಿ ತಪ್ಪಾಯ್ತು ಅಂತೇಳಿ ರಿಕ್ವೆಸ್ಟ್ ಮಾಡ್ಕೋತಾನೆ. ಆದ್ರೆ ಈಕೆ ಹೊರಗಡೆ ಬಂದು ಜೋರಾಗಿ ಏನು ಅಂತ ಹೇಳಿ ಇಲ್ಲಿ ಚಂದ್ರಪ್ಪ, ಯಾಕಂತ ಹೇಳಿದ್ರೆ ಈ ತರನೇ ಇದ್ರೆ ಈತನ ಹೀಗೆ ಬಿಟ್ರೆ ಇನ್ನು ಬೇರೆ ಕಡೆಗಳಲ್ಲೂ ಕೂಡ ಇಂತಹದ್ದೇ ಕೆಲಸವನ್ನ ಈತ ಮಾಡ್ತಾನೆ ಅಂತ ಹೇಳಿ. ಹೌದೌದು, ಏನು ಆರೋಪಿ ಸಿಕ್ಕಾಕೊಳ್ತಾನೆ. ಅದಾದ್ಮೇಲೆ HR ಸಿಬ್ಬಂದಿ ಆತನನ್ನ ವಶಕ್ಕೆ ಪಡ್ಕೊಂಡು ಮತ್ತೆ ಮೊಬೈಲ್ ಅನ್ನ ಪರಿಶೀಲನೆ ಮಾಡಿದಾಗ ಏನು ದೂರು ಕೊಟ್ಟಿದ್ದಾರೆ ನಿರೀಕ್ಷರವರ ಅಶ್ಲೀಲ ವಿಡಿಯೋ ಜೊತೆಗೆ ಇನ್ನೂ 30ಕ್ಕೂ ಹೆಚ್ಚು ಮಹಿಳೆಯರ ವಿಡಿಯೋಗಳು ಇದ್ವು ಅಂತೇಳಿ. ಆದ್ರೆ ಅಲ್ಲಿನ ಆಡಳಿತ ಮಂಡಳಿ ಆತನ ಮೇಲೆ ಕೂಡಲೇ ಕ್ರಮ ವಹಿಸಬೇಕಿತ್ತು. ಆದ್ರೆ ಅಷ್ಟು ದೃಶ್ಯಗಳನ್ನ ಡಿಲೀಟ್ ಮಾಡಿ ಈಕೆ ಮಾತ್ರ ಒಂದು ಸ್ಕ್ರೀನ್ಶಾಟ್ ತಗೊಂಡು ಕೇಳಿಸಿ ಕಳಿಸ್ಬಿಡ್ತಾರೆ. ಅದಾದ ಬಳಿಕ ಏನು ದೂರದಾರಳಿದ್ದಾಳೆ ಆಕೆಯ ಪತಿಗೆ ವಿಷಯ ಗೊತ್ತಾಗ್ತದೆ. ಆತ ಬಂದು ನಿನ್ನೆ ಕಂಪನಿ ಗಲಾಟೆ ಮಾಡ್ತಾನೆ. ಇದೇನಾ ನೀವು ಮಹಿಳಾ ಸಿಬ್ಬಂದಿಗೆ ಮತ್ತೆ ಅಲ್ಲಿ ನಮ್ಮ ಮಹಿಳಾ ನೌಕರಿಗೆ ನೀವು ರಕ್ಷಣೆ ಕೊಡುವಂಥದ್ದು ಅಂತೇಳಿ ಗಲಾಟೆ ಮಾಡಿದಾಗ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಆರೋಪಿ ಕೂಡ ಬಂಧನ ಮಾಡಲಾಗಿದೆ. ತನಿಖೆ ಮುಂದುವರಿತಾ ಇದೆ. ಸದ್ಯ ಪೊಲೀಸ್ ಹೇಳುವಂಥದ್ದು ಈಗಾಗಲೇ ಡಿಲೀಟ್ ಏನು ಆತನ ಆರೋಪಿ ಮೊಬೈಲ್ ಇದ್ದಂತಹ ವಿಡಿಯೋಗಳು ಡಿಲೀಟ್ ಆಗಿರೋದ್ರಿಂದ ಅದನ್ನು ನಾವು ರಿಟ್ರೈ ಮಾಡಬೇಕಾಗ್ತದೆ, ಒಂದಷ್ಟು ಸಮಯ ತೆಗೆದುಕೊಳ್ತದೆ. ಆದ್ರೆ ಈತ ಈ ಒಂದು ಇಂತಹದೇ ಒಂದು ಕೃತ್ಯಗಳಲ್ಲಿ ಎಬಿಚುವಲ್ ಅಫೆಂಡರ್ ಆಗಿದ್ದ ಅನ್ನುವಂಥದ್ದು ಸದ್ಯ ತಿಳಿದು ಬರತಕ್ಕಂಥದ್ದು. ಈತ ಕಳೆದ 1 ವರ್ಷದಿಂದ ಇನ್ಫೋಸಿಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಅನ್ನೋ ಒಂದು ಮಾಹಿತಿ ಸದ್ಯ ಲಭ್ಯ ಆಗಿದೆ. ನವಿತಾ, ಓಕೆ, ಥ್ಯಾಂಕ್ ಯು ಚಂದ್ರಪ್ಪ ಡೀಟೇಲ್ಸ್ಗೆ.